ಕನ್ನಡ ಕಿರುತೆರೆಯ ಟಾಪ್ ನಟಿಯರ ಸಂಭಾವನೆ. ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆ ಗೊತ್ತಾ? ಪ್ರತಿದಿನ ಸಂಜೆ ಟಿವಿ ಆನ್ ಮಾಡಿದ್ರೆ ಮೊದಲು ಕಾಣಿಸೋದು ಸೀರಿಯಲ್ಗಳು. ಆ ಸೀರಿಯಲ್ಗಳ ಮೂಲಕ ಮನೆ ಮಾತಾಗಿರುವ ನಟಿಯರು ಕೇವಲ ಅಭಿನಯದಿಂದ ಮಾತ್ರವಲ್ಲ, ತಮ್ಮ ಸಂಭಾವನೆಯಿಂದಲೂ ಸಖತ್ ಸದ್ದು ಮಾಡ್ತಿದ್ದಾರೆ. ಕೆಲವರಿಗೆ 5,000, ಕೆಲವರಿಗೆ 20,000, ಮತ್ತೆ ಕೆಲವರು ಒಂದೇ ಎಪಿಸೋಡ್ಗೆ 35,000 ರೂಪಾಯಿವರೆಗೆ ಸಂಭಾವನೆ ಇದೆ ಅನ್ನೋದು ಕಿರುತೆರೆ ಇನ್ಸೈಡರ್ಸ್ ಮಾಹಿತಿ. ಹಾಗಿದ್ರೆ ಕನ್ನಡ ಕಿರುತೆರೆಯ ಟಾಪ್ ನಟಿಯರ ಸಂಭಾವನೆ ಎಷ್ಟು? ಬನ್ನಿ ಒಬ್ಬೊಬ್ಬರ ಬಗ್ಗೆ ತಿಳಿಯೋಣ. ಕಿರುತೆರೆಯಲ್ಲಿ ಒಂದು ಪಾತ್ರ ಹಿಟ್ ಆದ್ರೆ ಸಾಕು, ಆ ನಟ ನಟಿಯರ ಬೇಡಿಕೆ ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗುತ್ತೆ. ಪಾತ್ರದ ಜನಪ್ರಿಯತೆ, ಟಿಆರ್ಪಿ, ಅಭಿನಯದ ಅನುಭವ, ಅಭಿಮಾನಿಗಳ ಸಂಖ್ಯೆ, ಈ ಎಲ್ಲ ಅಂಶಗಳು ಸಂಭಾವನೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗಾದ್ರೆ ವೀಕ್ಷಕರ ಮನಗೆದ್ದ ಟಾಪ್ ನಟಿಯರ ಸಂಭಾವನೆ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ಸ್. ಹೊಸ ತಲೆಮಾರಿನ ನಟಿಯರಲ್ಲಿ ಗುರುತಿಸಿಕೊಂಡಿರುವ ಪ್ರಿಯಾ ಆಚಾರ್ ಪ್ರೇಮ ಕಾವ್ಯ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇವರ ಒಂದು ಎಪಿಸೋಡ್ ಸಂಭಾವನೆ ಸುಮಾರು 5,000 to 10,000 ರೂಪಾಯಿ ಎನ್ನಲಾಗಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ತಮ್ಮ ನೈಜ ಅಭಿನಯದಿಂದ ಗಮನ ಸೆಳೆದಿರುವ ಚಂದನಾ ಅನಂತಕೃಷ್ಣ ಒಂದು ಎಪಿಸೋಡ್ಗೆ ಸುಮಾರು 10,000 ರೂಪಾಯಿ ಸಂಭಾವನೆ ಪಡಿತಾರೆ ಅಂತ ಹೇಳಲಾಗ್ತಿದೆ. ನಾಗಿಣಿಯಿಂದ ಆರಂಭವಾಗಿ ಕರ್ಣ ಧಾರಾವಾಹಿಯವರೆಗೆ ವಿಭಿನ್ನ ಪಾತ್ರಗಳಲ್ಲಿ ಮಿಂಚ್ತಾ ಇರುವ ನಮ್ರತಾ ಗೌಡ ರಿಯಾಲಿಟಿ ಶೋಗಳಲ್ಲೂ ತಮ್ಮದೇ ಕ್ರೇಜ್ ಹೊಂದಿದ್ದಾರೆ. ಇವರ ಒಂದು ಎಪಿಸೋಡ್ ಸಂಭಾವನೆ ಸುಮಾರು 10,000 to 15,000 ರೂಪಾಯಿ ಎನ್ನಲಾಗಿದೆ. ಗೀತಾ ಧಾರಾವಾಹಿಯ ಮೂಲಕ ಗುರುತಿಸಿಕೊಂಡು ಕರ್ಣ ಮೂಲಕ ಮತ್ತಷ್ಟು ಜನಪ್ರಿಯತೆ ಗಳಿಸಿದ್ದಾರೆ ನಟಿ ಭವ್ಯ ಗೌಡ. ಬೇಡಿಕೆಯಲ್ಲಿರುವ ಈ ನಟಿ ಸೀರಿಯಲ್ನ ಒಂದು ಎಪಿಸೋಡ್ಗೆ ಸುಮಾರು 20,000 ರೂಪಾಯಿ ಸಂಭಾವನೆ ಪಡಿತಾರಂತೆ. 2 ದಶಕಗಳಿಂದ ಕನ್ನಡ ಕಿರುತೆರೆಯಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ನಟಿ ಸುಷ್ಮಾ ಕೇರಾವ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಿಂಚಿ ಅನೇಕ ಮಹಿಳೆಯರಿಗೆ ಮಾದರಿಯಾದವರು. ಇಂತಿಪ್ಪ ಸುಷ್ಮಾ ಕೇರಾವ್ ಒಂದು ಎಪಿಸೋಡ್ಗೆ ಸುಮಾರು 20,000 ರೂಪಾಯಿ ಸಂಭಾವನೆ ಪಡಿತಾರೆ ಎನ್ನಲಾಗ್ತಾ ಇದೆ. ಕಮಲಿ ಧಾರಾವಾಹಿಯಿಂದ ಮನೆ ಮಾತಾದ ನಟಿ ಅಮೂಲ್ಯ ಈಗ ಸನ್ ಉದಯದ ಹೊಸ ಕತೆ ಮಹಾಲಕ್ಷ್ಮಿ ಮದುವೆಯಲ್ಲೂ ನಾಯಕಿಯಾಗಿ ಮಿಂಚುತ್ತಾ ಇದ್ದಾರೆ. ಜನಪ್ರಿಯತೆಯ ಜೊತೆಗೆ ಸಂಭಾವನೆಯಲ್ಲೂ ಟಾಪ್ನಲ್ಲಿರುವ ಇವರು ಒಂದು ಎಪಿಸೋಡ್ಗೆ ಸುಮಾರು 20,000 to 25,000 ರೂಪಾಯಿ ಪಡೆಯುತ್ತಾರೆ ಎನ್ನಲಾಗ್ತಿದೆ. ಸಿನಿಮಾ ಮತ್ತು ಕಿರುತೆರೆ ಎರಡರಲ್ಲೂ ತಮ್ಮದೇ ಛಾಪು ಮೂಡಿಸಿರುವ ಛಾಯಾ ಸಿಂಗ್ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಪಾತ್ರದ ಮೂಲಕ ವೀಕ್ಷಕರ ಮನಗೆದ್ದಿದ್ದಾರೆ. ಇವರ ಒಂದು ಎಪಿಸೋಡ್ ಸಂಭಾವನೆ ಸುಮಾರು 20,000 to 25,000 ರೂಪಾಯಿ ಎನ್ನಲಾಗಿದೆ. ಪಾರು ಧಾರಾವಾಹಿಯ ಮೂಲಕ ಪ್ರೇಕ್ಷಕರ ಮನೆ ಮಾತಾದ ಮೋಕ್ಷಿತಾ ಪೈ ಈಗ ಜಗದ್ದಾತ್ರಿಯಲ್ಲೂ ಲೀಡ್ ರೋಲ್ನಲ್ಲಿ ಗಮನ ಸೆಳೆತಿದ್ದಾರೆ. ಈ ನಟಿ ಒಂದು ಎಪಿಸೋಡ್ಗೆ ಸುಮಾರು 25,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗಟ್ಟಿಮೇಳ ಧಾರಾವಾಹಿಯ ಮೂಲಕ ಕನ್ನಡಿಗರ ಮನಗೆದ್ದ ನಿಶಾ ರವಿಕೃಷ್ಣನ್ ಈಗ ಅಣ್ಣಯ್ಯ ಧಾರಾವಾಹಿಯಲ್ಲೂ ಮಿಂಚುತ್ತಿದ್ದಾರೆ. ಸದ್ಯ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟಿಯರಲ್ಲಿ ಒಬ್ಬರಾಗಿರುವ ನಿಶಾ ಒಂದು ಎಪಿಸೋಡ್ಗೆ ಸುಮಾರು 35,000 ರೂಪಾಯಿ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಇಂತಹ ಇನ್ನಷ್ಟು ಕನ್ನಡ ಕಿರುತೆರೆ ಹಾಗೂ ಸಿನಿ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಲೇಟೆಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನ ಮರೆಯದಿರಿ.